ನೋಡಿದೆ ಫ್ರೆಂಡ್ಸ್, ಎಷ್ಟು ನೀಟಾಗಿ ಎಲ್ಲ ಜೋಡಿಸಿದ್ದಾಯಿತು. ಹೇಳ್ಕೊಳ್ಳಿ. ತಗೊಂಬಿಟ್ಟು
ಚಿನ್ನು ಏಪು ಫ್ರೆಂಡ್ಸ್, ಸ್ಟ್ಯಾಂಡೆಲ್ಲ ರೆಡಿ ಮಾಡಿದ್ವಲ್ವಾ, ಈಗ ಪಾಟೆಲ್ಲ ರೆಡಿ ಮಾಡ್ತಾಯಿದ್ದೀವಿ ನೋಡಿ. ಇದೆಲ್ಲ 4-5 ವರ್ಷದ ಪೇಂಟು ಎಲ್ಲ ವೇಸ್ಟ್ ಆಗಿತ್ತು ಒಂಥರ. ಅದಕ್ಕೆ ಈಗೆಲ್ಲ ತೆಗೆದುಬಿಟ್ಟು ಹೊಸ ಪೇಂಟ್ ಮಾಡಿ ಅರೇಂಜ್ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾಯಿದ್ದೀವಿ ನೋಡಿ ಫ್ರೆಂಡ್ಸ್. ನಾನು ನನ್ನ ಮಗ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ಎಲ್ಲ ಪಾಟುಗಳು ನೀಟಾಗಿ ಪೇಂಟ್ ಮಾಡ್ಕೊಂಬಿಡೋಣ, ಹೆಂಗಿದ್ರೆ ಹೊಸ ಸ್ಟ್ಯಾಂಡ್ಗಳು ಮಾಡಿದ್ದೀವಲ್ವಾ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀವಿ ನೋಡಿ. ಫ್ರೆಂಡ್ಸ್, ಪೇಂಟ್ ಬಕೆಟ್ಗಳೆಲ್ಲ ಮುಗಿಸಿದ್ವಿ. ಈಗ ಚಿಕ್ಕ ಚಿಕ್ಕ ಪಾಟ್ಗಳಿಗೆ ಇದು ನೋಡಿ ಎಲ್ಲ ವೈಟಾಗಿ ಹೋಗ್ಬಿಟ್ಟಿದೆ. ಇದೆಲ್ಲ 2-3 ವರ್ಷದ ಪಾಟು ಫ್ರೆಂಡ್ಸ್. 50 ಪಾಟು ನಾನು ಒಂದೇ ಸಾರಿ ತೊಗೊಂಡಿದ್ದೆ. ಈ ಡಿಸೈನು 50 ಪಾರ್ಟ್ಸು ಒಂದೇ ಸಾರಿ ನಾನು ತೊಗೊಂಡಿದ್ದೆ ನೋಡಿ. ಇದು ಈ ಕಲರು ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ಅಲ್ಲಿ ಒಂದು 20 ಮಾಡಿಟ್ಟಿದ್ದಾಯಿತು. ಇವಾಗ ಈ ಪಾಟಿಗೆ ಈ ಕಲರ್ ಮಾಡ್ತಾಯಿದ್ದೀನಿ ನೋಡಿ. ಗ್ರೇ ಕಲರ್ ಇತ್ತು, ಅದಕ್ಕೆ ಇದು ಗ್ರೇ ಕಲರ್ ಮಾಡ್ತಾಯಿದ್ದೀನಿ. ಇದೆಲ್ಲ ಒಂದು 50 ಪಾರ್ಟ್ಸ್ ಒಂದೇ ಸರಿ ನಾನು ತೊಗೊಂಡಿದ್ದೆ. ಓನ್ಲಿ 50 ರುಪೀಸಿಗೆ ಒಂದು ತೊಗೊಂಡಿದ್ದೆ ನೋಡಿ ಫ್ರೆಂಡ್ಸ್. ಈ ಪಾಟ್ ನಾನು 2 ಇಯರ್ಸ್ ಎಬೋ. ಈ ಪಾಟಿಗೆ 12x12 ಅನಿಸುತ್ತೆ ಇದು ನೋಡಿ. 50 ರುಪೀಸು ನಾನು ಇದಕ್ಕೆ ಕೊಟ್ಟಿದ್ದೆ. ಇನ್ನೂ ಏನೂ ಆಗಿಲ್ಲ, ತುಂಬ ಚೆನ್ನಾಗಿದೆ. 3 ಇಯರ್ಸ್ ಆಯ್ತು ತಗೊಂಡು. 50 ಪಾಟು ನಾನು ಒಂದೇ ಸಾರಿ ತೊಗೊಂಡಿದ್ದೆ. ಗೋಡನ್ ಥರ ನಾನು ತುಂಬ್ಕೊಂಡ್ಬಿಟ್ಟಿದ್ನ, ಅದು ಎಲ್ಲಿತ್ತು ಈ ಪಾಟುಗಳೆಲ್ಲ ಅಂತ ಗೊತ್ತೇ ಆಗಲಿಲ್ಲ ಫ್ರೆಂಡ್ಸ್. ಈಗ ನಾನೆಲ್ಲ ಸ್ಟ್ಯಾಂಡ್ ಮಾಡಿದ ಮೇಲೆ ಎಲ್ಲ ನನಗಿವಾಗ ಲೆಕ್ಕ ಸಿಗ್ತಾಯಿದೆ. ಫ್ರೆಂಡ್ಸ್, ನಾನು ಸುಶೀಲಾ ಗಾರ್ಡನ್ ಫ್ರೆಂಡ್ಸ್. ನೋಡಿದ್ರೆ ಮಲ್ಲಿಗೆ ಮೊಗ್ಗು ನೋಡಿದ್ರೆ ಫ್ರೆಂಡ್ಸ್ ಹೇಗೆ ಬಂದಿದೆ, ಎಷ್ಟು ಮೊಗ್ಗುಗಳು ಬಂದಿದೆ ಫ್ರೆಂಡ್ಸ್.
ಫ್ರೆಂಡ್ಸ್, ಈಗ ಸ್ಟ್ಯಾಂಡೆಲ್ಲ ರೆಡಿ ಮಾಡಿದ್ವಾ. ಸ್ಟ್ಯಾಂಡ್ ಆದಮೇಲೆ ಮತ್ತು ಪಾಟಗಳಿಗೆ ಒಂದು ಸ್ವಲ್ಪ ಪೇಂಟ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ನೋಡಿ, ಹಳೆಯ ಪಾಟಗಳಿತ್ತಲ್ಲ ಫ್ರೆಂಡ್ಸ್, ಈ ಹಳೆಯ ಪಾಟಗಳಿಗೆ ಹೊಸ ಪೇಂಟ್ಗಳೆಲ್ಲ ನಾನು ರೆಡಿ ಮಾಡಿದೆ. ಇವೆಲ್ಲ ಎಷ್ಟು 2-3 ವರ್ಷದ ಪಾಟಗಳು ಫ್ರೆಂಡ್ಸ್. ನಾನು ಇದನ್ನು 50 ಪಾಟು ಒಂದೇ ಸರಿ ತೊಗೊಂಡ್ಬಿಟ್ಟಿದ್ದೆ. ಇದು ತೊಗೊಂಡು ಒಂದು 3 ಇಯರ್ಸ್ ಆಯಿತು ಫ್ರೆಂಡ್ಸ್. ಹಂಗಾಗಿ ನಾನೇನು ಮಾಡಿದೆ, ಈ ನೋಡಿ ಇದೆಲ್ಲ ಕಲರು ಸ್ವಲ್ಪ ಶೇಡ್ ಆಯಿತು. 3 ವರ್ಷ ಆಯ್ತಲ್ವ ತೊಗೊಂಡು, ಬಿಸಿಲಿಗೆ ಎಲ್ಲ ಕಲರು ಶೇಡ್ ಆಯಿತು. ಆಗ ನಾನೇನು ಮಾಡಿದೆ, ಹೆಂಗಿದ್ರು ಹೊಸ ಸ್ಟ್ಯಾಂಡ್ಗಳು ಮಾಡಿದ್ನಲ್ವ, ಇವಕ್ಕೂ ಒಂದು ಸ್ವಲ್ಪ ಪೇಂಟ್ ಮಾಡಿದ್ರೆ ಚೆನ್ನಾಗಿರುತ್ತಲ್ಲ ಅಂತ ಹೇಳ್ಬಿಟ್ಟು ನೋಡಿ, ಇವೆಲ್ಲ ಹಳೆಯ ಪಾಟಗಳೆಲ್ಲ ಇದ್ವಾ. ಹಂಗಾಗಿ ಈಗ ಈ ಹಳೆಯ ಪಾಟಗಳಿಗೆ ನಾನು ನಮ್ಮ ಮನೆ ಕಟ್ಟಬೇಕಾದ್ರೆ ತುಂಬ ಪೇಂಟು ಉಳಿದಿತ್ತು ಫ್ರೆಂಡ್ಸ್. ಅಲ್ಲಿ ಇಲ್ಲಿ ಚಿಕ್ಕದು ದೊಡ್ಡದು ಮತ್ತು ಅರ್ಧ ಡಬ್ಬಿಗಳು ಆಗಿರೋದು ಎಲ್ಲ ಉಳಿದಿತ್ತು. ಗೇಟಿಗೆ ಮಾಡಿದ್ದು ಆಯಿಲ್ ಪೇಂಟು ಎಲ್ಲ ಉಳಿದಿತ್ತಾ. ಅದನ್ನು ನಾನೇನು ಮಾಡಿದೆ, ಅದ್ರ ಜೊತೆ ಇನ್ನೊಂದು ಸ್ವಲ್ಪ ತರಿಸ್ಕೊಂಡ್ಬಿಟ್ಟು ಎಲ್ಲ ಹೊಸ ಇದು ಪಾಟ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ತಾಯಿದ್ದೆ. ಹಳೆ ಪಾಟುಗಳಿಗೆ ಹೊಸ ಲುಕ್ ಅಂತ ಹೇಳ್ಬಿಟ್ಟು ಹೊಸ ಸ್ಟ್ಯಾಂಡ್ ಮಾಡಿದ್ನ, ಅದೇ ಥರ ಹೊಸ ಪಾಟುಗಳು ಮಾಡೋಣ ಅಂತ ಹೇಳ್ಬಿಟ್ಟು ಐಡಿಯಾ ಮಾಡಿ ಹೊಸ ಪಾಟಗಳಿಗೆ ಮಾಡ್ತಾಯಿದ್ದೆ. ಇದು 2 ಇಯರ್ಸ್ ಆಯಿತು ಫ್ರೆಂಡ್ಸ್ ತೊಗೊಂಡು. ಪಾಟ ಕಲರ್ ಒಂದು ಸ್ವಲ್ಪ ಶೇಡ್ ಆಗಿತ್ತು, ಅದಕ್ಕೆ ಎಲ್ಲ ಮಾಡೋಣ ನೋಡಿ ಫ್ರೆಂಡ್ಸ್. ಹೊಸ ಪಾಟ ಥರ 3 ದಿನದಿಂದ ಬರೀ ಪೇಂಟ್ ಮಾಡೋದೇ ಆಗಿದೆ ನೋಡಿ. ನಾನು ನನ್ನ ಮಗ ಎಲ್ಲ ಇದನ್ನು ಮಾಡಿಕೊಂಡು ಎಲ್ಲ ರೆಡಿ ಮಾಡಿಕೊಂಡು ಈ ಥರ ಮಾಡಿಬಿಟ್ರೆ ಫ್ರೆಂಡ್ಸ್, ನೋಡಿದ್ರೆ ಎಷ್ಟು ನೀಟಾಗಿ ಆಯ್ತಂತ. ಹಳೆ ಪಾಟು ಹೊಸ ಪಾಟು ಯಾವ ಥರ ಆಯಿತು ನೋಡಿ. ನಾವು ಸ್ವಲ್ಪ ಪೇಂಟ್ ಮಾಡ್ಕೊಂಬಿಟ್ರೆ ಫ್ರೆಂಡ್ಸ್, ನೋಡಿದ್ರೆ ಐರನ್ ಸ್ಟ್ಯಾಂಡ್ ಮಾಡಿದರೆ ಈ ಥರ ರೆಸ್ಟ್ ಬರುತ್ತೆ ನೋಡಿ. ನೋಡಿ, ಇದಕ್ಕೂ ಪೇಂಟ್ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ತೆಗಿತಾ ಇದ್ದೀನಿ ನೋಡಿ. ಆ ರೆಸ್ಟ್ ಎಲ್ಲ ನೋಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದು ರೆಸ್ಟ್ ಹಿಡ್ದಿರೋದೆಲ್ಲ ನೋಡಿ ಎಷ್ಟು ಬಂದಿದೆ ನೋಡಿ ರೆಸ್ಟ್. ಅದನ್ನೆಲ್ಲ ತೆಗೆದುಬಿಟ್ಟು ಈಗ ಬ್ಲ್ಯಾಕ್ ಪೇಂಟ್ ಮಾಡ್ತಾಯಿದ್ದೀವಿ ನೋಡಿ. ಈ ಐರನ್ ಸ್ಟ್ಯಾಂಡ್ಗಳದೇ ಇಷ್ಟು ತಲೆನೋವು ನೋಡಿ. ಐರನ್ ಸ್ಟ್ಯಾಂಡು ಏನೂ ಉಪಯೋಗ ಇಲ್ಲ ಫ್ರೆಂಡ್ಸ್, ರೆಸ್ಟ್ ಬಂದ್ಬಿಡುತ್ತೆ. ಅದಕ್ಕೆ ನಾವು ಯಾವತ್ತೂ ಗಾರ್ಡನ್ಗೆ ಐರನ್ ಸ್ಟ್ಯಾಂಡು ಅಷ್ಟು ಉಪಯೋಗ ಇಲ್ಲ ಅಂತ ನನ್ನ ಅನಿಸಿಕೆ ಫ್ರೆಂಡ್ಸ್. ನೋಡಿ, ಇಷ್ಟೆಲ್ಲ ಮಾಡ್ತೀವಾ, ಮತ್ತೂ ರೆಸ್ಟ್ ಬಂದ್ಬಿಡುತ್ತೆ ಫ್ರೆಂಡ್ಸ್. ಈಗ ಸ್ಟ್ಯಾಂಡ್ ಮಾಡಿದ್ದಾಯಿತು, ಪಾಟಗಳಿಗೆ ಪೇಂಟ್ ಮಾಡಿದ್ದಾಯಿತು. ಈಗ ಜೋಡಿಸ್ಬಿಡೋಣ ಫ್ರೆಂಡ್ಸ್. ಈಗ ಜೋಡಿಸ್ಬಿಡೋಣ. ಮೊದಲು ಎಲ್ಲಿಂದ ಹಾಕ್ತೀವಿ, ಮೊದಲು ಇಂಥ ತೊಗೊಂಡ್ಬಿಡೋಣ. ಹಾಗೆ ಪೇಂಟ್ ಡಬ್ಬಿ ಇದ್ದಾವೆ ಇರಲಿಲ್ಲ, ಸ್ವಲ್ಪ ಅಗಲಂಗೆ ಫ್ರೆಂಡ್ಸ್. ಈಗೆಲ್ಲನೂ ಜೋಡಿಸ್ಬಿಡೋಣ. ಮತ್ತು ಇದು ಅಲ್ಲಿಗೆ ಸರಿ ಆಗುತ್ತೆ ನೋಡಿ. ಇನ್ನೂ ಸ್ವಲ್ಪ ಹಿಂದಕ್ಕೆ ಹೋಗಿಲ್ಲ. ಎರಡು ಒಂದೇ ಸೈಜ್ ಅಲ್ವಾ, ಸ್ವಲ್ಪ ಮುಂದಕ್ಕೆ ಹಾಕಿದ್ರೆ ಚಿಕ್ಕದಲ್ಲ. ಇದು ಯಾವ್ದು ನೋಡು ಅದರ ಸೈಜು. ಇಲ್ಲಿ ಚಿಕ್ಕದೇ ಇದು ಇಟ್ಬಿಡೋಣ. ಉದ್ದ ಇದು ಕರೆಕ್ಟಾಗಿ
ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಎಲ್ಲ ತೊಳೆದ್ಬಿಟ್ಟು ಈಗ ಈ ಪೇಂಟ್ ಡಬ್ಬಿಗಳೆಲ್ಲ ಅಲ್ಲಿಗೆ ಅರೇಂಜ್ ಮಾಡ್ಕೊಂಡ್ಬಿಡೋಣ ಫ್ರೆಂಡ್ಸ್. ಇದು ಫಸ್ಟ್ ಇದನ್ನ ಇಟ್ಬಿಡೋಣ. ಇದನ್ನಿಡೋಣ, ನಾನು ಇಟ್ಕೊಂಡ್ಲ ಇಲ್ಲಿಂದ ಆ ಕಡೆಯಿಂದ ಬರ್ತೀಯ. ಸ್ವಲ್ಪ ಅಷ್ಟಿಲ್ಲ ಗ್ಯಾಪು, ಇನ್ನೂ ಸ್ವಲ್ಪ ಇಷ್ಟಿರ್ಲಿಲ್ರಿ. ಈ ಕಡೆ ಅವು ನೋಡಿ ಅಂಟ್ಕೊಂಡಿದ್ದಾವೆ ಒಂದಕ್ಕೊಂದು. ಏನೋ ಒಂದು ಗೊಬ್ಬರ ಹಾಕಕ್ಕೆ ತರಿಸ್ಬೇಕು, ಕಳೆ ತೆಗಿಬೇಕು. ಪೇಂಟ್ ಡಬ್ಬಗಳೆಲ್ಲ ಮತ್ತು ಒಂದೇ ಸ್ವಲ್ಪ ಮುಂದೆ ಬಂದು ಟ್ರೈನ್ ನೋಡು, ಇವಾಗ ಈ ಲೈನ್ ಫ್ರೆಂಡ್ಸ್, ಇವಾಗ ಪಿಂಕ್ ಎಲ್ಲ ಜೋಡಿಸಿದ್ವಾ. ಈಗ ಇನ್ನೊಂದು ಲೈನು ಈ ಥರ ಸ್ಕ್ವಯರ್ ಆಗಿ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡಿದ್ದೀವಿ ನೋಡಿ ಫ್ರೆಂಡ್ಸ್. ಈಗ ಈ ಥರ ಜೋಡಿಸೋಣ ಅಂತ ರೆಡಿ ಮಾಡಿದ್ದೀವಿ. ಆಮದು ಬ್ಲೂ
ಕಡೆ ಒಂದು ಲೈನ್ ಆಗಬೇಕು. ಇಲ್ಲಿ ಬಟ್ಟೆ ಒಣ ಹಾಕೊಳ್ಳೋಕ್ಕೆ ಹೊರ ಜಾಗ ಬೇಕಲ್ಲ. ನೋಡಿದ್ರೆ ಫ್ರೆಂಡ್ಸ್, ಹಳೆಯ ಪಾಟಿಗೆ ಹೊಸ ಲುಕ್ಕು ಎಷ್ಟು ಚೆನ್ನಾಗಿದೆ ನೋಡಿದ್ರೆ ಫ್ರೆಂಡ್ಸ್. ಹಳೆ ಪಾಟಗಳಿಗೆಲ್ಲ ನಾವು ಪೇಂಟ್ ಮಾಡಿ ಎಷ್ಟು ಚೆನ್ನಾಗಿ ಮಾಡಿದ್ದೀವಿ ನೋಡಿ. ಎಂಟು ದಿನದಿಂದ ನಾವು ಫುಲ್ಲು ಶ್ರಮ ವಹಿಸ್ಬಿಟ್ಟಿದ್ದೀವಿ ಫ್ರೆಂಡ್ಸ್ ಗಾರ್ಡನ್ ಮಾಡಲಿಕ್ಕೆ. ನಾನು ನನ್ನ ಮಗ ಎಲ್ಲ ಪೇಂಟ್ ಮಾಡಿ ಇಷ್ಟೆಲ್ಲ ರೆಡಿ ಮಾಡಿದ್ವಿ ನೋಡಿ. 10 ಡೇಸಿಂದನೂ ಇದೆಲ್ಲ ಅರೇಂಜ್ ಮಾಡ್ತಾಯಿದ್ದೀವಿ ನೋಡಿ ಫ್ರೆಂಡ್ಸ್. ಸ್ಟ್ಯಾಂಡ್ ಮಾಡಿದ್ದು ಒಂದು 8 ದಿನ ಆಯಿತು. ಪೇಂಟ್ ಮಾಡಿದ್ದು ಒಂದು 4-5 ದಿನ ಪೇಂಟ್ ಮಾಡೋಕ್ಕೆ ತೊಗೊಂತು ಟೈಮು. ಹಳೆ ಪೇಂಟ್ಗಳು ಎಲ್ಲನೂ ಸೇರಿಸಿಬಿಟ್ಟು ನಾವು ಹಳೆ ಪಾಟನ್ನ ಹೊಸ ಪಾಟು ಮಾಡಿದ್ದಾಯಿತು ನೋಡಿ. ಕಸದಿಂದ ರಸ ಅನ್ನೋ ಒಂದು ಕಾನ್ಸೆಪ್ಟು ಇದಕ್ಕೆ ಮ್ಯಾಚ್ ಆಗುತ್ತೆ. ಇದು 50 ಪಾಟ್ ನಾನು ಒಂದೇ ಸಾರಿ ತೊಗೊಂಡಿದ್ದೆ ಫ್ರೆಂಡ್ಸ್. 50 ಪಾಟು ನಾನು ಒಂದೇ ಸಾರಿ ತೊಗೊಂಡಿದ್ದೆ ನೋಡಿ. ಇವಕ್ಕೆ ಒಂದು ಸರಿ ಒಂದು ಪೇಂಟ್ ಮಾಡಿದ್ದೆ, ಅದು ವೈಟ್ ಆಗಿತ್ತು ಅಂತ ಹೇಳ್ಬಿಟ್ಟು ಅದಕ್ಕೆ ಒಂದು ಸರಿ ಮಾಡಿದ್ದೆ ಒಂದು ಸ್ವಲ್ಪ ನೋಡಿ. ಇನ್ನಿಲ್ಲಿ ಇಷ್ಟು ಉಳಿದಾವೆ. ಎಲ್ಲ ಮುಗಿದ್ವ ಮದು ನೋಡಿದ್ರೆ ಫ್ರೆಂಡ್ಸ್, ಈ ಥರ ಎಲ್ಲ ನಾವು ರೆಡಿ ಮಾಡಿದ್ದಾಯ್ತು. ಇನ್ನು ದೊಡ್ಡ ಡ್ರಮ್ಮುಗಳಿಗೆ ರೆಡಿ ಮಾಡ್ತಾಯಿದ್ದೀವಿ. ಅದಕ್ಕೂ ಎಲ್ಲ ಕಟ್ ಮಾಡಿಟ್ಟಿದ್ದೀವಿ ಮೆಟೀರಿಯಲ್ಲು. ಅದಕ್ಕೆ ರೆಡಿ ಮಾಡಿಬಿಟ್ರೆ ನಮ್ಮ ಗಾರ್ಡನ್ ಎಲ್ಲ ನೀಟಾಗಿಬಿಡುತ್ತೆ ಫ್ರೆಂಡ್ಸ್. ನೋಡಿದ್ರೆ ಫ್ರೆಂಡ್ಸ್, ಇಷ್ಟು ನೀಟಾಗಿ ಎಲ್ಲ ಜೋಡಿಸಿದ್ದಾಯ್ತು.